ಶ್ರೀ ಗಣೇಶಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಆಪದಾಮಪಹರ್ತಾರಂ ಸರ್ವಸೌಭಾಗ್ಯದಾಯಕಂ ಶ್ರೀನಿವಾಸಾಮಹಂ ವಂದೇ ನಿರ್ದೋಷಾಶೇಷಸದ್ಗುಣಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯೂಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ದರ್ಶನ. ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಹಾಗೂ ಸಾಧನೆಗಳ ಒಂದು ನೋಟನ್ನು ನಾನು ಓದ್ತೇನೆ. ಇವತ್ತಿನ ಭಾಗದಲ್ಲಿ ಶ್ರೀ ರಾಘವೇಂದ್ರ ದರ್ಶನದಿಂದ ಗಂಧ ತೇದ ಭಾವಿ ಪರಿಮಳಾಚಾರ್ಯರು ಮತ್ತು ದಾರಿದ್ರ್ಯವನ್ನು ಆಸ್ವಾದಿಸಿದ ಅದ್ಭುತ ಸಿದ್ಧಿ ಬಗ್ಗೆ ತಿಳಿದುಕೊಳ್ಳೋಣ. ಗಂಧ ತೇದ ಭಾವಿ ಪರಿಮಳಾಚಾರ್ಯರು. ಹೀಗಿದ್ದಾಗೊಮ್ಮೆ ಅವರ ಪಯಣ ಕುಂಭಕೋಣದತ್ತ ಸಾಗಿತ್ತು. ಅಲ್ಲೊಂದು ಗ್ರಾಮ. ಅಗ್ನೀಶ್ವರ ಅಲ್ಲಿಯ ಅಧಿದೇವತೆ. ಕಾವೇರಿ ತೀರದ ಆ ಸ್ಥಳಕ್ಕೆ ಬರುತ್ತಿದ್ದಂತೆ ವೆಂಕಟನಾಥ ಸಕುಟುಂಬರಾಗಿ ನದಿಯಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ದೇವಸ್ಥಾನದತ್ತ ನಡೆದರು. ಇತರ ಶಾಸ್ತ್ರಗಳಂತೆ ವೇದ ಪಾರಾಯಣ ಅವರಿಗೆ ಬಹುಪ್ರಿಯವಾಗಿದ್ದ ಕಾರ್ಯ. ಅಗ್ನೀಶ್ವರ ದೇವಸ್ಥಾನ ಎಂಬ ಕಾರಣದಿಂದಲೋ ಏನೋ ಋಗ್ವೇದದ ಅಗ್ನಿಸೂಕ್ತಗಳನ್ನು ಪಠಿಸತೊಡಗಿದರು. ವೈದಿಕ ಸಾಹಿತ್ಯವು ಮುಖೋದ್ಗತವಾಗಿದ್ದ ಅವರಿಗೆ ಸಂದರ್ಭೋಚಿತವಾಗಿ ವಿಭಿನ್ನ ಸೂಕ್ತ ಪ್ರತಿಪಾದ್ಯನಾದ ಭಗವಂತನನ್ನು ಬಹು ಬಗೆಯಲ್ಲಿ ಆರಾಧಿಸುವ ಅಪಾರ ಕೌಶಲ ದೈವದತ್ತವಾಗಿತ್ತು. ಮಧ್ಯಾಹ್ನದ ವೇಳೆ ಸಮೀಪಿಸುತ್ತಿತ್ತು. ದೇವಸ್ಥಾನದ ಅರ್ಚಕರು ಮೊದಲಾದವರು ಇವರ ಅದ್ಭುತ ವೇದ ಘೋಷವನ್ನು ಕೇಳುತ್ತಾ ಒಂದು ಬಿನ್ನಹವನ್ನು ಮುಂದಿಟ್ಟರು. ಅದರಂತೆ ದೇವಾಲಯದ ಬಳಿಯ ಶ್ರೀಮಂತ ಸದ್ಗೃಹಸ್ಥನೊಬ್ಬರ ಮನೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆದು ಅಪಾರ ಸಂಖ್ಯೆಯ ಬ್ರಾಹ್ಮಣ ಸುವಾಸಿನಿಯರ ಭೋಜನದ ಏರ್ಪಾಡಾಗಿತ್ತು. ಅಲ್ಲಿಗೆ ತೆರಳಿ ಆತಿಥ್ಯವನ್ನು ಸ್ವೀಕರಿಸಬೇಕು. ಅದನ್ನು ಮನ್ನಿಸಿ ಸಕುಟುಂಬರಾಗಿ ವೆಂಕಟನಾಥಾಚಾರ್ಯರು ಅಲ್ಲಿಗೆ ತೆರಳಿದರು. ನಿರೀಕ್ಷೆಗೆ ಮೀರಿ ಅತಿಥಿಗಳು ಸೇರಿದ್ದ ಆ ಸಮಾರಂಭಕ್ಕೆ ಅಗತ್ಯವಾದ ಗಂಧದ ಸಿದ್ಧತೆಗಾಗಿ ಆ ಮನೆಯ ಯಜಮಾನ ಸೂಕ್ತ ವ್ಯಕ್ತಿಗಾಗಿ ಕಾಯುತ್ತಿದ್ದ. ದೈವಯೋಗ ಅಲ್ಲಿಗೆ ವೆಂಕಟನಾಥರ ಆಗಮನವಾಯಿತು. ಅವರ ಅದ್ಭುತ ತೇಜಸ್ಸು ಉಟ್ಟ ಬಟ್ಟೆ ಮೊದಲಾದ ಕಾರಣದಿಂದ ಸಾಮಾನ್ಯರಿಗೆ ಗೋಚರಿಸುವಂತಿರಲಿಲ್ಲ. ಪರಿಮಳದಂತಹ ಉದ್ಗ್ರಂಥ ಬರೆಯಲಿರುವ ಅವರನ್ನು ಗಂಧ ತೇಯಲಿಕ್ಕೆ ಅರ್ಹ ವ್ಯಕ್ತಿ ಎಂದು ಆ ಗೃಹಸ್ಥ ಭಾವಿಸುವಂತಾಯಿತು. ಕೂಡಲೇ ಆ ಕೆಲಸಕ್ಕೆ ಅವರನ್ನು ನಿಯೋಜಿಸಿದ. ಶ್ರೀ ವೆಂಕಟನಾಥರು ಅದ್ಭುತವಾದ ಶಾಸ್ತ್ರಾನುಭೂತಿ. ಅದೊಂದು ಭಗವಂತನ ಸೇವೆಗೆ ದೊರಕಿದ ಅಪೂರ್ವ ಅವಕಾಶವೆಂದು ಭಾವಿಸಿ ಗಂಧ ತೇಯಲು ತೊಡಗಿದರು. ನಿರ್ಗಳವಾಗಿ ಅಗ್ನಿಸೂಕ್ತಗಳ ಪಾರಾಯಣ ನಡೆದೇ ಇತ್ತು. ಮುಂದೆ ನಡೆದದ್ದು ಇತಿಹಾಸ. ಅವರು ತೇಯ್ದ ಗಂಧವನ್ನು ಲೇಪಿಸಿಕೊಂಡ ಬ್ರಾಹ್ಮಣ ವೃಂದಕ್ಕೆ ಅಗ್ನಿಯನ್ನೇ ಮೈಗೆ ಮೆತ್ತಿಕೊಂಡ ಅನುಭವ. ಮಂಜುಗಡ್ಡೆ ಸುಡಲು ಸಾಧ್ಯವೇ? ಅದರಂತೆ ತಂಪಾದ ಗಂಧ ಅಗ್ನಿಯಂತೆ ಸುಡಬಲ್ಲದೆ? ಆದರೆ ಅಲ್ಲಿ ನಡೆದಿದ್ದು ಮಾತ್ರ ಹಾಗೆಯೇ. ಕಾರಣ ಹುಡುಕಿದಾಗ ಗಂಧ ತೇಯ್ದ ವೆಂಕಟನಾಥರ ಕಡೆಗೆ ಎಲ್ಲರ ದೃಷ್ಟಿ ಹರಿಯಿತು. ಧಾವಿಸಿದ ಯಜಮಾನ ಅವರಿಗೆ ಶರಣಾಗಿ ಅದರ ಉಪಶಾಂತಿಗಾಗಿ ಪ್ರಾರ್ಥಿಸಿಕೊಂಡ. ಕಾರುಣ್ಯಕ್ಕೆ ಮತ್ತೊಂದು ಹೆಸರು ವೆಂಕಟನಾಥ. ಕೂಡಲೇ ವರುಣ ಸೂಕ್ತದಿಂದ ಉಳಿದ ಗಂಧವನ್ನು ಅಭಿಮಂತ್ರಿಸಿ ಯಜಮಾನನ ಕೈಗಿತ್ತರು. ಅದನ್ನು ಲೇಪಿಸಿಕೊಂಡ ವಿಪ್ರವೃಂದ ಉರಿಯಿಂದ ಮುಕ್ತವಾಗಿ ನಿರೀಕ್ಷೆಗೂ ಮೀರಿದ ತಂಪನ್ನು ಅನುಭವಿಸಿ ಕೃತಕೃತ್ಯವಾಯಿತು. ವೇದ ಮಂತ್ರಗಳ ಸಿದ್ಧಿಯನ್ನು ಈ ಪ್ರಮಾಣದಲ್ಲಿ ತೋರಿದ ವಿರಳಾತಿ ವಿರಳ ಸಾಲಿಗೆ ವೆಂಕಟನಾಥರು ಸೇರಿದರು. ಅಲ್ಲಿ ಸೇರಿದ್ದ ವಿದ್ವದ್ವೃಂದ ಅವರಿಗೆ ಮಣಿಯಿತು. ಅಂತಹ ಅಸಾಮಾನ್ಯದ ಸಾಮರ್ಥ್ಯದ ಅವರು ತಮ್ಮ ಮಂತ್ರ ಸಿದ್ಧಿಯನ್ನು ದಾರಿದ್ರ್ಯ ನಿವಾರಣೆಗೆ ಉಪಯೋಗಿಸಿಕೊಳ್ಳದೆ
ಅಳವಡಿಸಿಕೊಂಡಿದ್ದ ನಿಷ್ಕಾಮತ್ವದ ಅನುಸಂಧಾನವು ಮುಂದೆ ಗೀತಾರ್ಥ ಸಂಗ್ರಹದಂತಹ ಅದ್ಭುತ ಕೃತಿಗೆ ನಾಂದಿಯಾಯಿತು. ಮಾ ಫಲೇಷು ಕದಾಚನ ಎಂಬ ಗೀತೆಯ ಸಂದೇಶ ಇಂತಹ ಮಹಾತ್ಮರ ಜೀವನದಲ್ಲಿ ಸಾರ್ಥಕ್ಯ ಪಡೆಯುವುದು. ಇಲ್ಲಿ ಗಂಧತೆಯದ ಕಾರ್ಯ ನ್ಯಾಯ ಸುಧಾದಿ ಗ್ರಂಥಗಳ ಮಥನ ಕಾರ್ಯದಲ್ಲಿ ಮುಂದುವರೆದ ಪರಿಮಳ ಎಂಬ ಅದ್ಭುತ ಕೃತಿಯಾಗಿ ವಿದ್ವಾಂಸರ ಮನಸ್ಸಿಗೆ ತಂಪನ್ನು ನೀಡುವ ಅನುಪಮಕೃತಿ ಎನ್ನಿಸಿತು. ಗಂಧತೆಯದ ವೆಂಕಟನಾಥಾಚಾರ್ಯರು ಪರಿಮಳಾಚಾರ್ಯರಾದರು. ದಾರಿದ್ರ್ಯವನ್ನು ಆಸ್ವಾದಿಸಿದ ಅದ್ಭುತ ಸಿದ್ಧಿ. ಶ್ರೀಮದಾನಂದ ತೀರ್ಥರ ಶಾಸ್ತ್ರಾಮೃತದಲ್ಲೇ ಮುಳುಗಿದ್ದ ಅವರ ಹೃದಯಕ್ಕೆ ದಾರಿದ್ರ್ಯವು ಕಾವು ಎಂದು ತಟ್ಟಲೇ ಇಲ್ಲ. ಸರಸ್ವತೀಬಾಯಿ ಗಂಡನಿಗೆ ತಕ್ಕ ಹೆಂಡತಿ, ನಿಜವಾದ ಅರ್ಥದಲ್ಲಿ ಧರ್ಮಪತ್ನಿ. ಅವರಿಗೆ ಇವೆಲ್ಲ ಇಲ್ಲ ಎಂಬುದಕ್ಕಿಂತ ಇವುಗಳಿಂದ ವಿಚಲಿತನಾಗದೆ ಸದಾ ಜಗತ್ಪತಿಯನ್ನು ಆರಾಧಿಸುವ ಪತಿ ತಮಗೆ ಇರುವರಲ್ಲ ಎಂಬ ಯೋಚನೆಯೇ ಸಂತೋಷ ಕೊಡುತ್ತಿತ್ತು. ಅಂತಹ ಪತಿಯ ನೋಟ, ಸ್ಪರ್ಶ, ಮಾತುಕತೆಗಳೇ ಅವರ ಪಾಲಿಗೆ ಅನ್ನ, ಚಿನ್ನ, ವಸ್ತ್ರ, ಒಡವೆ ಎಲ್ಲವೂ ಆಗಿದ್ದವು. ಸಾಮಾನ್ಯರ ಪಾಲಿಗೆ ನರಕವಾಗಬಹುದಾಗಿದ್ದ ಜೀವನ ಜ್ಞಾನ ನಿಧಿಗಳಾದ ಆ ದಂಪತಿಗಳಿಗೆ ಇಂದಿರೇಶನನ್ನು ಒಲಿಸುವ ದೊಡ್ಡ ತಪಸ್ಸಾಯಿತು. ಮನೆಯಲ್ಲಿ ದಾರಿದ್ರ್ಯವಿದ್ದರೂ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಶ್ರೀಮಂತಿಕೆ ತುಂಬಿತ್ತು. ಮನೆಯಲ್ಲಿ ಎಲ್ಲ ಇದ್ದು ಮನಸ್ಸಿನಲ್ಲಿ ಏನೂ ಇಲ್ಲವೆಂದು ಕೊರಗುವ ಜನ ಇಂಥವರ ಸಾಧನೆಯನ್ನು ಎಂದೂ ಅರ್ಥ ಮಾಡಿಕೊಳ್ಳಲಾರರು. ಅವರಿಗೆ ಬೊಗಸೆಯೇ ಪಾತ್ರೆ, ನೆಲವೇ ತಟ್ಟೆ, ಹರಿದ ವಸ್ತ್ರವೇ ಪೀತಾಂಬರ, ಹರಿಸ್ಮರಣೆಯೇ ಮೃಷ್ಟಾನ್ನ ಭೋಜನ, ಶಾಸ್ತ್ರ ಚಿಂತನೆಯೇ ಜೀವನೋಪಾಯ. ಜನರಿಗೆ ತಮ್ಮ ಉಪವಾಸ ತಿಳಿಯಬಾರದೆಂದು ಗಂಧಾಕ್ಷತೆ ಹಚ್ಚಿಕೊಂಡು ಮಠಕ್ಕೆ ನಡೆಯುತ್ತಿದ್ದರಂತೆ. ಇತರರಿಗಿರಲಿ ತಮ್ಮ ಗುರುಗಳಿಗೂ ದಾರಿದ್ರ್ಯದ ಸುಳಿವು ಸಿಗದಂತೆ ಅವರು ಎಚ್ಚರ ವಹಿಸಿದರು. ಕೆಲವರು ಬಾಯಿಂದ ಬೇಡದಿದ್ದರೂ ಕೃತಿಯಿಂದ ಬೇಡುತ್ತಾರೆ. ಆದರೆ ಊಟವಾಗಿಲ್ಲವೆಂಬ ಸುಳಿವು ಇತರರಿಗೆ ತಿಳಿಯದಂತೆ ಎಚ್ಚರ ವಹಿಸುತ್ತಿದ್ದರು. ಅಂತೂ ದಾರಿದ್ರ್ಯಕ್ಕೆ ವೆಂಕಟನಾಥರು ಮಣಿಯಲಿಲ್ಲ. ದಾರಿದ್ರ್ಯವೇ ಅವರಿಗೆ ಮಣಿಯಿತು. ನಿಜವಾದ ಅರ್ಥದಲ್ಲಿ ಆಗಲೇ ಪರಮಹಂಸರಾಗಿದ್ದ ಅವರ ಬಳಿಗೆ ಸನ್ಯಾಸಾಶ್ರಮ ಮತ್ತು ಪೀಠಗಳು ತಾವಾಗಿ ಹುಡುಕಿಕೊಂಡು ಬಂದವು. ಅಂತಹ ದಾರಿದ್ರ್ಯದಲ್ಲೂ ಅವರಿಗೆ ಹರಿಸ್ಮರಣೆಯು ಮಾತ್ರ ಎಂದೂ ತಪ್ಪಿರಲಿಲ್ಲ. ಹರಿಸ್ಮರಣೆಯು ಸಕಲ ಭಾಗ್ಯಕ್ಕಿಂತಲೂ ಮಿಗಿಲಾದದ್ದು. ಅದು ಹೀಗೆ ತಮಗೆ ಲಭಿಸಿರುವಾಗ ಬೇರೆ ಭೋಗ ಭಾಗ್ಯಗಳ ಹಂಬಲ ತಮಗೆ ಅಂತೂ ಸಾಮಾನ್ಯರಿಗೆ ಕೊರಗೆಗೆ ಕಾರಣವಾಗುವ ದಾರಿದ್ರ್ಯ ಅವರ ಪಾಲಿಗೆ ಶ್ರೀಹರಿಯನ್ನು ಒಲಿಸುವ ತಪಸ್ಸಾಯಿತು. ದೇವರಿದ್ದಾನೆ ಎಂಬ ಕಾರಣದಿಂದ ವೆಂಕಟನಾಥರು ಆನಂದದಿಂದಿದ್ದರೆ, ದೇವರನ್ನು ಸ್ಮರಿಸುವ ಅಂತಹ ಪತಿದೇವನಿದ್ದಾನೆ ಎಂಬ ಕಾರಣದಿಂದ ಸರಸ್ವತೀಬಾಯಿ ಆನಂದವಾಗಿದ್ದರು. ಇಂತಹ ತಂದೆ ತಾಯಿಗಳಿರುವಾಗ ಮಗು ಲಕ್ಷ್ಮೀನಾರಾಯಣನಿಗಾದರೂ ಎಲ್ಲಿಯ ಚಿಂತೆ? ಎಲ್ಲ ಇದ್ದು ಇನ್ನೂ ಸಾಲದು ಎಂದು ಕೊರಗುವ ಮನೋದಾರಿದ್ರ್ಯದ ಜನ ಸಾಕಷ್ಟು ಸಿಗುತ್ತಾರೆ. ಆದರೆ ಏನೂ ಇಲ್ಲದೆ ದೇವರಿದ್ದಾನೆ ಎಂದು ಆನಂದಿಸುವ ಆಧ್ಯಾತ್ಮಿಕ ಶ್ರೀಮಂತಿಕೆಯ ಉತ್ತಮ ಜನ ಎಂದು ವಿರಳ. ವೆಂಕಟನಾಥ ದಂಪತಿಗಳು ಅಂಥವರು. ಘೋರ ದಾರಿದ್ರ್ಯ ಮತ್ತು ಅಪಾರ ವಿಷ್ಣು ಭಕ್ತಿ ಎರಡರಲ್ಲೂ ಅವರು ನಿಜಕ್ಕೂ ಕಲಿಯುಗದ ಕುಚೇಲರೇ ಆಗಿದ್ದರು. ಅದರಂತೆ ಹಿರಣ್ಯಕಶಿಪುಗಳ ಸೆಳೆತವನ್ನು ಗೆಲ್ಲುವಲ್ಲಿ ಕಲಿಯುಗದ ಪ್ರಹ್ಲಾದರೇ ಆಗಿದ್ದರು. ವೆಂಕಟನಾಥರ ತಪಸ್ಸಿಗೆ ಮೆಚ್ಚಿದ ಪರಮಾತ್ಮ ಅವರಿಗೆ ತನ್ನನ್ನೇ ಕೊಡುವ ಮನಸ್ಸು ಮಾಡಿದ. ಶ್ರೀ ಸುಧೀಂದ್ರರಿಗೆ ಸ್ವಪ್ನದಲ್ಲಿ ಸೂಚಿಸಿದ, ನನ್ನ ಹೊರತು ಬೇರೇನನ್ನೂ ಬಯಸದ ವೆಂಕಟನಾಥನ ಪೂಜೆಯೇ ನಿಮ್ಮ ಅನಂತರ ನನಗೆ ಬೇಕಾಗಿದೆ. ಮುಂದಿನ ಭಾಗದಲ್ಲಿ ಶ್ರೀ ರಾಘವೇಂದ್ರ ದರ್ಶನದಿಂದ ಸನ್ಯಾಸಕ್ಕೆ ಕರೆ ಮತ್ತು ಸನ್ಯಾಸವೋ ಸಂಸಾರವೋ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಮೂಲರಾಮಾರ್ಚಕ ಶ್ರೀ ರಾಘವೇಂದ್ರ ಯತೀಂದ್ರಾಯ ನಮಃ.